ಅಪ್ಪ ಬೆಳಗ್ಗೆ ಒಂದ್ 90% ಲಾತ ಕುಡ್ಕ ಮನಿ ಕತ್ತೀವಿ ಅಂದ್ರೆ ಪ್ರಕೃತಿ ಸೌಂದರ್ಯ ಸವಿಬೇಕಂತ ಏನಾಯ್ತಪ್ಪ ಇಲ್ಲಿ ಸ್ಟಾರ್ಟ್ ಆಯ್ತು ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್. ಯಾರಲ್ಲ ಗಾಯ್ಸ್, ನಾನ್ ರೆಡಿ, ಕ್ಯಾಮ್ರಾ ರೆಡಿ, ನೀವು ರೆಡಿನಾ? ಹಲೋ ಗಾಯ್ಸ್, ಕುರಿಂಜಿ ಟ್ರಕ್ಗೆ ಸ್ವಾಗತ ಸುಸ್ವಾಗತ. ಸೈಕಾಗಿ ಒಂದು ವ್ಯೂ ತೋರಿಸ್ತೀವಿ ಫ್ರೆಂಡ್ಸ್. ತಂಡಿಗೆ ಎದುರಿಲ್ಲ, ತಾಳಿಗೆ ಎದುರಿಲ್ಲ, ಜಿಗಣ ಇರೋಕ್ಕಾಗತ್ತಾ? ಸುಮ್ನಿರು, ಎಷ್ಟ ಮಾತಾಡ್ತೀಯ ತಜ್ಲಾದಿ. ಏನೋ ಕಾಣ್ತಾ ಇಲ್ಲ ಗುರು, ಇಲ್ಲಿ ಫುಲ್ ಬಿದ್ರೆ ಟೂರೆ, ಏನು ಕಾಣ್ತಿಲ್ಲ ಅಲ್ಲಿ. ಈಶ್ವರ್ ಹೇಳ್ಕೊಡ್ತಾರೆ ಅಂತ ಹೇಳ್ತೀವಿ. ಥ್ಯಾಂಕ್ Guys, this is our home stay. ಈ ವೈಟ್ ಕಾಣಿಸ್ತಾ ಇದೀವಿ ಬಿಕಾಸ್ ಆಫ್ ಲೈಟ್. ನಾವಷ್ಟು ವೈಟ್ ಇಲ್ಲ, ಅದಿರೋದೇ ಬ್ಲ್ಯಾಕ್. ಇರೋ ವೈಟ್ ಇರೋ ವೈಟ್ ಕಾಣಿಸ್ತಾರೆ, ಬ್ಲ್ಯಾಕ್ ಇರೋ ಬ್ಲ್ಯಾಕ್ ಕಾಣಿಸ್ತಾರೆ. ಬ್ಲ್ಯಾಕ್ ಇರೋರೇನು ಟೆನ್ಷನ್ ಮಾಡ್ಕೋಬೇಡಿ, ಫೇರ್ ಅಂಡ್ ಲವ್ಲಿ ಹಚ್ಕೊಳ್ಳಿ. ಇದನ್ನೆಲ್ಲ ಎಲ್ಲ ಸರಿಯಾಗಿದೆ. This is our home stay. ಊಟಕ್ಕೆ This is ಆದರ್ಶ್. This is my man ಸುನಿಲ್. ಹಾಯ್ ಮಾಡ್ರಪ್ಪ ಸುನಿಲ್. ಯಾಕೆ ಸಂಕೋಚ ಆದರ್ಶ್? ಹಾಯ್ ಇರಲಿ, ಸ್ಮೈಲ್ ಮಾಡಿ. ನಮ್ಮ ರಥನೆಲ್ಲ ಇಲ್ಲಿ ಹಾಕಿ, ಇಲ್ಲಿದೆ ನಮ್ಮ ರಥಗಳು. ಬೆಳಗ್ಗೆ ಟ್ರೆಕ್ಕಿಂಗ್ ಹೋಗ್ಬೇಕು. ಫುಲ್ ಬ್ಲ್ಯಾಕು, ನಿಮ್ಗೆ ಏನೋ ತೋರ್ಸೋಕ್ಕಾಗ್ತಾ ಇಲ್ಲ. ಹೆವಿ ಮಳೆ. ಮಧ್ಯಾಹ್ನ 1 ಗಂಟೆಗೆ ಹೊರಟಿ. ಟೈಮ್ ಎಷ್ಟು ಈಗ? ಟೈಮ್ ಎಷ್ಟು? 8:34 ರೀಚ್ ಆಗಿದ್ದೀವಿ. ಹೆವಿ ಮಳೆ, ಕುದುರೆ ಮುಖ ಇಲ್ಲ. ಕಳಸ ಅಂತೂ ಕೇಳಲೇಬೇಡಿ, ಫುಲ್ಲು ಇಲ್ಲ ನೆಂದೋದ್ವಿ. ಇಲ್ಲಿ ನೋಡಿ ಹಂಗೆ ಬಟ್ಟೆಗಳು ಒಣಗಾಕಿದ್ವಿ. ಅದರಲ್ಲಿ ಬೇರೆ ಗಾಡಿ ಬೇರೆ ಕೈ ಕೊಟ್ಬಿಡ್ತು. ಅದರದೇ ಒಂದೂವರೆ ಗಂಟೆ ಎಲ್ಲ ಟೈಮ್ ವೇಸ್ಟ್ ಆಯ್ತು ನಮ್ಮದು. ಈಗ ಚಳಿಗೆ ಒಳ್ಳೆ ತಂದಿದ್ದೀವಿ. ಹಾಕ್ಬಿಟ್ಟು ಮಲ್ಕೊಂಡು ಬೆಳಗ್ಗೆ ಹೋಗ್ತಾ ಇರೋದೆ ಟ್ರೆಕ್ಕಿಂಗ್. ನಾವು ಉಳ್ಕೊಂಡಿರೋ ಹೋಮ್ ಸ್ಟೇ ಇದು. ಬಂದ ಫ್ರೆಂಡ್ಸ್ ಎಲ್ಲೆಲ್ಲ ಕೈ ಬಿಟ್ಟಿದ್ದಾರೆ ನೋಡಿ. ಅವ್ರ ಕೈ, ಇವ್ರು ಯಾರು ಗೊತ್ತಾ ಫ್ರೆಂಡ್ಸ್? ಇವರು ಕೈ ಬಿಡೋರು ಫ್ರೆಂಡ್ಸ್. ಗಾಯ್ಸ್, ಇವಾಗ ನಾವು ಹೊಳೆ ಇದೆ, ಹೊಳೆ ಹತ್ರ ಹೋಗ್ತಿದ್ದೀವಿ ಪ್ರಕೃತಿ ಸೌಂದರ್ಯ ಸವಿಯೋದಕ್ಕೆ. ನೋಡಿ ಎಷ್ಟು ಭೀಕರವಾಗಿ ನದಿ ಹರಿತಾ ಇದೆ ಅಂದರೆ TV9 ಅವರಿಂದ ರಿಪೋರ್ಟ್ ಮಾಡಲೇಬೇಕು. ನೋಡ್ತಾ ಇದ್ದೀರಾ? ಆದರ್ಶ್ ಕಳ್ಳ ಇಲ್ಲೇ ನೋಡಿ, ಬ್ರಿಡ್ಜ್ ವ್ಯೂ ಎಲ್ಲ ಹೆಂಗಿದೆ. ಬ್ಯೂಟಿಫುಲ್ ಡೇ. ಕೆಲ ಕ್ಷಣಗಳಲ್ಲಿ ಹೊರಡ್ತೀವಿ ಟ್ರೆಕ್ಕಿಂಗು. ದಿಸ್ ಇಸ್ ಆದರ್ಶ್ ಆ್ಯಂಡ್ ದಿಸ್ ಇಸ್ ಮೈ ಟೀಮ್. ಒಂದು ವಾಕ್ ಬಂದಿದ್ದೀವಿ. ಯಾರೋ ಹತ್ತಿದ್ದಾರೆ ಅಂತ ಹೇಳಿ ಜಾಗ ಬೇಡೋಣ, ಚಲೋ ಹೋಗೋಣ, ಅಲ್ಲಿಗೆ ಹೋಗೋಣ ನಡ್ರಿ. ನಮ್ಮ ಬಾಯ್ಸ್ ಅದೇ ಬನ್ನಿ, ಬಾಯ್ಸ್ ಅದೇ ಬನ್ನಿ ನೋಡಿ. ಅಯ್ಯೋ 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 ಬಾಯಿ ಬರೋರು ಫುಲ್ ಸ್ಕೇರಿ ಆಗಿದೆ ಫ್ರೆಂಡ್ಸ್. ಇವು ನೋಡಿ, ನಂದ ನಂದ ಕುಣಿಸಿ ಕುಣಿಸಿ. ಜಾಗ ಬಿಡ್ರಪ್ಪ. ಗಾಯ್ಸ್, ಈಗ ಆ ಕಡೆ ಹೋಗ್ತಾ ಇದೀವಿ. ಆಕ್ಚುಲಿ ಈ ಕಡೆ ಹೋಗ್ಬೋದು. ಗೈಸ್, ನಮ್ಮ ಹುಡುಗನ ಮೇಲೆ ಲೀಚಸ್ ಎಲ್ಲ ಅಟ್ಯಾಕ್ ಮಾಡ್ತಾ ಇದೆ ನೋಡಿ, ತೋರಿಸ್ತೀನಿ. ನೋಡಿ ನೋಡಿ ನೋಡಿ, ಅಲ್ಲಿ ಟ್ವಿಂಕ್ ಅಂತ ಹೋಯ್ತಾ ಇರೋದು ಇಲ್ಲಿ. ಗೈಸ್, ಇವಾಗ ನಾವು ಚೆಕ್ ಪೋಸ್ಟ್ ಹತ್ರ ಇದ್ದೀವಿ, ಕುದುರೆಮುಖ ಫಾರೆಸ್ಟ್. ಸೇ ಹಾಯ್ ಆದರ್ಶ್.
ಮುಂಚೆ ಯಾಕೆ ಕಳ್ಳ ನೋಡ್ತಿದ್ಯಲ್ಲ ತಿರುಗಿ ಕಡೆ ಫುಲ್ಲು ಆಯ್ತು ನೋಡಪ್ಪ ಗೈಸ್ ನಮ್ಗೆ ಈಗ ಟ್ರೆಕ್ಕಿಂಗ್ ಗೈಡ್ ಸಿಗ್ದಲೇ ಫುಲ್ಲು ಪೇಚಾಡ್ತಾ ಇದ್ದೀವಿ ಗೈಸ್ ಇವಾಗ ನಾವು ಎಲ್ಲ ಚೆಕ್ಕಿನ್ನ ಅಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ರಿಪೋರ್ಟ್ ಮಾಡಿ ಇವಾಗ ರೀಚ್ ಆಗಿದ್ದೀವಿ ಇದು ಎಂಟ್ರೆನ್ಸು ಇದು ಬೇರೆ ಕಡೆ ಹೋಗ್ತಾವ್ರೆ ಕುರಿಂಜಿಲ್ ಶರೋ ಇವತ್ತು ಶ್ರೀಕಾಂತ್ ನೀನೇ ಪಕ್ಕ ಕಳ್ಳ ಇವರು ನಮ್ಮ ಚಿಟ್ಟೆಗಳ ರಾಜ ಫೈನಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಚೆಕ್ಕಿನ್ನು ಫಾರೆಸ್ಟ್ ಡಿಪಾರ್ಟ್ಮೆಂಟು ಅಲ್ಲಿ ಬ್ಯಾಕ್ ಚೆಕ್ಕಿಂಗು ಈಗ ಸೀದಾ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ವಿ 7 ಕಿಲೋಮೀಟ್ರಿನ 7 ಕಿಲೋಮೀಟರ್ಸ್ ಹೋಗ್ಬೇಕು 7 ಕಿಲೋಮೀಟರ್ ಜಾಗ ಇಲ್ಲ ಏನಿಲ್ಲ ನೀರಿಲ್ಲ ಏನಿಲ್ಲ ಊಟ ಒಂದಿದೆ ಮಳೆ ಇಲ್ಲ ಸದ್ಯ ನಮ್ಮ ಪುಣ್ಯ ನಮ್ಮ ಅದೃಷ್ಟ ಚೆನ್ನಾಗಿದೆ ಮಳೆ ಬರ್ತಾ ಇಲ್ಲ ಬರೋಂಗಾಗಿದೆ ಬಂದೇ ಬರುತ್ತೆ ಅದು ಕನ್ಫರ್ಮು ಖಂಡಿತ ಅಲ್ವೇನ್ರಿ ಮಳೆ ಬಂದೇ ಬರುತ್ತೆ ಇಲ್ಲಿಗೋಸ್ಕರ ಸೇಫ್ಟಿಗೆ ಅಂತ ಜರ್ಕಿನ್ ಹಾಕೊಂಡು ಬಂದಿದ್ದೀವಿ ಜರ್ಕಿನ್ ಹಾಕೊಂಡ್ ಬನ್ನಿ ಕಂಪಲ್ಸರಿ ಯಾವುದೇ ಕಾರಣಕ್ಕೂ ಕೇರ್ಲೆಸ್ ಮಾಡಬೇಡಿ ದಂಡಿಗೆಲ್ಲ ತಾಳಿಗೆದ್ರಿಲ್ಲ ಚಿಕನ್ ಇರಬೇಕಾಗುತ್ತಾ ನಾವು ನೋಡಿ ಫ್ರೆಂಡ್ಸ್ ನಾವು ಶೂಸ್ ಹಾಕೊಂಡಿದ್ದೇನಿಲ್ಲ ಇವಾಗ ರಸ್ತೆಲ್ಲೇ ಮಾಡ್ತಾ ಇದ್ದೀವಿ ಸ್ಟಿಂಗು ಇವಾಗ ನೋಡಿ ಭದ್ರಾ ಇವರಿಗೂ ಭದ್ರಾ ವಾಟರ್ ಮಾತ್ರ ಸೈಕಾಗಿದೆ ಗೊಚ್ಚ ನೀರಿಲ್ಲ ಸುನೀಲ್ ಹೇಗಿದೆಯಾ ಸುನೀಲ ಹೇಗಿದೆಯಾ ಹೇಗಿರಿ ಒಬ್ಬೊಬ್ಬರ ಯಾರಿ ಹೇಗೆ ಬೇಡ ಯಾರು ಬಿಡ್ತಾರೆ ಫ್ರೆಂಡ್ಸ್ ನಮ್ಗೆ ಇದು ಹಿಡಿಯಕ್ಕೆ ಫ್ರೆಂಡ್ಸ್ ಫೋಟೋ ತೆಗೆಸ್ಕೊಳ್ಳೋ ಶೋಕಿ ಇದ್ದವರು ಟ್ರಕ್ನಲ್ಲಿ ಹಾಳು ಮಾಡ್ತಾರೆ ಸೊ ನಾವು ಆರಾಮಾಗಿ ಜಾಲಿಯಾಗಿ ಇರಬೇಕು ಫೋಟೋಸ್ ಜಾಲಿಯಾಗಿ ಹೆಂಗಿರ್ತಾನೆ ಅಂದ್ರೆ ಮತ್ತೆ ಮಳೆ ಸ್ಟಾರ್ಟ್ ಆಯಿತು ಮಳೆ ಸ್ಟಾರ್ಟ್ ಆಯ್ತು ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಯಾರಲ್ಲೂ ಅಲ್ಲಿ ಇವ್ರು ನಮ್ಮ ಗ್ಯಾಂಗ್ ಲೇಡಿ ಡಾನ್ ಇವರು ಲೇಡಿ ಬಾಸ್ ಲೆಟ್ಸ್ ಗೋ ಇಲ್ಲೇ ಮಾಡಿದ್ರೆ ಮೇಲೆ ಹೋದಾಗ ಏನ್ ಮಾಡ್ತೀಯಾ ಇವಾಗ ರಾಜೇಶ್ವರಿ ಅವರು ಹೊಡಿತಿದ್ದಾರೆ ಏನ್ ಉಸಿರು ಹಿಡಿತಲ್ಲ ಓಡ್ಕೊ ಬಂದೆ ಅಯ್ಯೋ ಕಣ ಅಯ್ಯೋ ಹೋಗ್ತಾ ಇಲ್ಲ ಅಂತ ಇದ್ದಾನೆ ಇನ್ನ 1 ಕಿಲೋಮೀಟರ್ ಹೋಗಿಲ್ಲ ಆಗ್ಲೇ ಸುಸ್ತಾಗಿದ್ದಾರೆ ನಮ್ಮ ವೈಸ್ ಕ್ಯಾಪ್ಟನ್ ಅವರು ಇನ್ ಮಾಡೋದು ಆಗ್ಲೇಬೇಕಲ್ಲ ಬೇರೆಯವ್ರನ್ನ ಕವರ್ ಮಾಡಿ ವಿರಾಟ್ ಕೊಹ್ಲಿ ಫ್ಯಾನ್ಸ್ ಇದ್ರೆ ನಿಮ್ಮಂತನೆಲ್ಲ ಟ್ಯಾಗ್ ಮಾಡಿ ಮೆನ್ಷನ್ ಹಾಕಿ ಇನ್ನೊಂದು ಹೇಳಬೇಕು ಅಂದರೆ ನಾವು ಬಂದಿದ್ದು 8 ಜನ ಅದರಲ್ಲಿ ಒಬ್ಬರು ಆಗಿದ್ದಾರೆ ಪಂಚರ್ ಆಗಿದ್ದಾರೆ ಅದಕ್ಕೆ ಅವ್ರನ್ನ ವಂಶದಲ್ಲಿ ಬಿಟ್ಟು ನೀವೇ ಹೇಳ್ಕೋಬೋದು ನಾವು 7 ಜನ ಬಂದಿದ್ದೀವಿ ಸೊ 8 - 1 7 ಅಲ್ಲ ಫಾರ್ ಎ ರೀಸನ್ ಅಷ್ಟೇ CSK ಔಟ್ ಆಫ್ IPL ಸೀಸನ್ ಅಯ್ಯೋ ಸುಮ್ಮನೆ ಮನೇಲಿ ಇರೋದಾದ್ರೆ ಬಂದಿದ್ವಿ ಜಿಗಣೆಗೂ ವ್ಯತ್ಯಾಸ ಇರುತ್ತೆ ತಿಳ್ಕೊಬೇಕು ನೀವು ಜಿಗ್ನೆ ಬಂದ್ವಿ ಸಿಗ್ನೆ ಇಲ್ಲಿ ಬಂದು ಸರ್ವೈವ್ ಆಗಲ್ಲ ಅದೇನಿದ್ರು ಮನೇಲಿ ಬೆಚ್ಚಿದ್ರು ಎಲ್ಲ ಬ್ರೋ ಲೀಚ್ ಥೆರಪಿ ಅಂತ ದುಪ್ಪಟ್ಟು ಮಾಡ್ಕೊಂತಾರೆ ನ್ಯಾಚುರಲ್ ಆಗಿ ಆಗಿ ನೇಚರ್ ಇದೆ ಕಚ್ಚಿಕ್ಕಿ ಬಿಸಾಕ್ತಾರೆ ಜನ ಸರಿ ಇಲ್ಲ ಎಲ್ಲ ಆರ್ಟಿಫಿಷಿಯಲ್ ಗೆ ಇಷ್ಟಪಡ್ತಾರೆ ಹೌದು ಕಾಡು ನಾಡ್ಬಿಟ್ಟು ಕಾಡು ಸೇರಿ ಅಷ್ಟೇ 7 ಇಡ್ಲಿ 2 ಸೌಟು ಪಲಾವ್ ತಿಂಕೊಂಡು 2 ಇಡ್ಲಿಸ್ ಸ್ವಲ್ಪ ರೈಸ್ ಎಷ್ಟು ಕೆಜಿ ಇದೆಯಾ ಅದೆಲ್ಲ ವಿಡಿಯೋದಲ್ಲಿ ಹೇಳಕ್ಕಾಗಲ್ಲ ತುಂಬ ದಪ್ಪ ಇಲ್ಲ ಗೈಸ್ 5 ಅಡಿ 5.2 ಅಂತೆ 5.2 ಇರೋರು ಒಂದು 60 kg ಇರ್ತಾರೆ ಇಲ್ಲ 50 ಪ್ಲಸ್ ಇದ್ದೀನಿ 60 ಒಳಗಿದ್ದೀವಿ ಇವ್ರು ಬಾಡಿ ಗಾರ್ಡ್ ನೋಡಿ ಬರ್ತಿದ್ದಾರೆ ಸ್ಲಿಮ್ಮು ಹೀರೋ ಇವರಿಬ್ರು ನಾ PU ಮ್ಯಾಟ್ಸ್ ಡಿಗ್ರಿ ಮ್ಯಾಟ್ಸ್ ಈಗ ಟ್ರೆಕ್ ಮ್ಯಾಟ್ಸ್
ಹೆಂಗೋ ನಿಂಗೆ ಡಿಗ್ರಿ ಬೇಕಾಗಿತ್ತಲ್ಲ ಬೇರೆ ಕಡೆ ಹಚ್ಕೊಂಡು ಅವ್ನು ಇಂಡಿಯಾಕ್ಕೆ ಮತ್ತೆ ನಾವು ತಾನೆ ನಾನು ಹೇಳಿದ್ದೆ ನಾನು ಸ್ವಲ್ಪ ಒಡ್ಡ ಅದಕ್ಕೆ ಕ್ರಾಕ್ಸ್ ಹಾಕ ಬಂದವನೇ ಈ ಕ್ರಾಕ್ಸು ಈಗ 2x2 ಇದೆ 4x4 ಹಾಕಿದ್ರೆ ಸೈಕಾಗಿ ಒಂದು ವ್ಯೂ ತೋರಿಸ್ತೀವಿ ಫ್ರೆಂಡ್ಸ್ ಓಡ್ತಾ ಇರೋದಕ್ಕೆ ಕುರಂಜಿ ಶಿಖರಕ್ಕೆ ರಸ್ತೆ ಇರೋದು ರಿಂಜಿಲ್ ಶಿಖರಕ್ಕೆ ಗೈಸ್ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಫ್ರೀ ಇದೆ ನೀವು ಅದಕ್ಕೆ ದುಡ್ಡು ಕೊಡಬೇಕಾಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಇನ್ನೂ ಇದೇ ಥರ ಹೊಸ ವೀಡಿಯೋ ಮಾಡ್ತಾ ಇರ್ತೀನಿ ಕೀಪ್ ಸಪೋರ್ಟಿಂಗ್ ಮೀ. ನೋಡಿ ಗೈಡ್ಸ್, ಇದು ನಾವು ಈಗ ಕುರಂಜಲ್ ಶಿಖರಕ್ಕೆ ನಾವು ಹೋಗ್ತಾ ಇದ್ದೀವಿ. ಈ ಶಿಖರ ಸಮುದ್ರ ಮಟ್ಟಕ್ಕಿಂತ 1159 ಮೀಟರ್ ಎತ್ತರದಲ್ಲಿದೆ. ಈ ಶಿಖರ ಕುದುರೆಮುಖ ರಾಷ್ಟ್ರೀಯ ಉದ್ಯಾನದ ವ್ಯಾಪ್ತಿಯನ್ನು ಒಳಪಟ್ಟಿದೆ. ಈ ಶಿಖರ ವಿಶ್ವ ಪಾರಂಪರಿಕ ತಾಣವಾಗಿ ಹೊರಹೊಮ್ಮಿದೆ. ಇದು ಸಂಪೂರ್ಣ ಹುಲ್ಲುಗಾವಲು ಹಾಗೂ ಸೋಲ ಪ್ರದೇಶಗಳಿಂದ ಒಳಗೊಂಡಿರುತ್ತದೆ. ಇಳಿಜಾರು ಹಾಗೂ ಕಡಿದಾದ ಕಾಡುಗಳಿಂದ ಒಳಗೊಂಡಿರುತ್ತದೆ. ಈ ಶಿಖರಕ್ಕೆ ತಲುಪಲು ಸುಮಾರು 14 ಕಿಲೋಮೀಟರನ್ನು ಒಂದು ಬದಿ 7 ಅಂದರೆ ಹೋಗುತ್ತಾ ಬರುತ್ತಾ 14 ಕಿಲೋಮೀಟರ್ ಆಗುತ್ತದೆ. ಹಾಗೂ ಈ ಶಿಖರದಲ್ಲಿ ಪ್ರಕೃತಿಗೆ ಹೊಂದಿಕೊಳ್ಳುವಂತಹ ನಮ್ಮ ಉಡುಗೆ ತೊಡುಗೆಗಳನ್ನು ಇಟ್ಕೊಳ್ಬೇಕು. ಹಾಗೂ ಇದರ ಒಳಗಡೆ ಯಾವುದೇ ಥರದ ಪ್ಲಾಸ್ಟಿಕ್ ಹಾಗೂ ಮಾದಕ ವಸ್ತುಗಳನ್ನು ಬಳಕೆ ಮಾಡುವಂತಿಲ್ಲ. ಹಾಗೂ ನೀವು ಈ ಶಿಖರಕ್ಕೆ ಚಾರಣೆ ಬೆಳೆಸುವುದು ನಿಮ್ಮ ಆರೋಗ್ಯ ಹೆಲ್ತನ್ನು ಸರಿಯಾಗಿ ಇಟ್ಟುಕೊಳ್ಬೇಕು. ಆರೋಗ್ಯ ಇಲ್ಲದಿದ್ದವರು ದಯಮಾಡಿ ಟ್ರೆಕ್ಕಿಂಗ್ ಮಾಡುವಂತಿಲ್ಲ. ಹಾಗೂ ಸ್ಪೀಕರ್ ಹಾಗೂ ಮಾದಕ ವಸ್ತುಗಳು, ಡ್ರಿಂಕ್ಸ್, ಪ್ಲಾಸ್ಟಿಕ್ ಯಾವುದೇ ವಸ್ತುಗಳನ್ನು ನೀವು ಬಳಸುವಂತಿಲ್ಲ. ಇದನ್ನೆಲ್ಲವನ್ನು ನೀವು ಉಲ್ಲಂಘಿಸಿದರೆ 1972ರ ಕಾನೂನು ಅನ್ವಯ ನಿಮಗೆ ಆ್ಯಕ್ಟ್ ಜಾರಿಯಾಗ್ತದೆ. ನಿಮಗೆ ಪ್ರತಿ ಸದಸ್ಯರಿಗೂ 10 ರಿಂದ 15,000 ದಂಡವನ್ನು ವಿಧಿಸಲಾಗುತ್ತದೆ. ನೀವು ಗುಂಪಿನಲ್ಲಿ ಮಾಡುವಂಥದ್ದು ಸದಾ ಗೈಡನ್ನೇ ಫಾಲೋ ಮಾಡಬೇಕು. ಹಾಗೂ ಗುಂಪನ್ನು ಬಿಟ್ಟು ಹೋಗಬಾರದು. ಇದು ಈ ಕುದುರೆಮುಖ ಕುರಂಜಲ್ ಪೀಕ್ನ ಒಂದು ಇತಿಹಾಸ. ಕುರಂಜಲ್ ಪೀಕ್ ಹೆಸರು ಬರಲು ಕಾರಣವೆಂದರೆ ಇಲ್ಲಿ 12 ವರ್ಷಗಳ ಹಿಂದೆ ಕುರಂಜಲ್ ಗುಡ್ಡದಲ್ಲಿ ಕುರಂಜಲ್ ಹೂ ಬೆಳೆಯುತ್ತದೆ. ಈ ಬೆಳೆದ ನಂತರ ಆ ಗಿಡ ಸಂಪೂರ್ಣ ಸತ್ತೋಗ್ತದೆ. ಮತ್ತೆ ಒಂದು 2-3 ವರ್ಷ ಆದಮೇಲೆ ಅದು ಬಿಟ್ಟುತ್ತದೆ. ಮತ್ತೆ 12 ವರ್ಷ ತಗೊಂಡು ಆಮೇಲೆ ಹೂವಾಗುತ್ತದೆ. ಇದಕ್ಕೆ ಕುರಂಜಲ್ ಶಿಖರ ಅಂತ ಕರೀತಾರೆ. ಇದು ಗೊತ್ತಿರಲಿಲ್ಲ. ಇದು ಗುಡ್ ಇನ್ಫಾರ್ಮೇಷನ್ ಸರಿಂದ. ಓಕೆ, ಥ್ಯಾಂಕ್ ಯು. ಇಷ್ಟೊತ್ತಿಗೆ ಕೇಳಿಸ್ಕೊಂಡ್ರಲ್ಲ ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಅಂತ. ಗೈಡ್ ಮಾತನ್ನ ಕೇಳಿ, ಇಲ್ಲಾಂದರೆ ನಿಮ್ಮ ದುಡ್ಡು ನೀವು ಕಳ್ಕೊಬೇಕಾಗುತ್ತೆ. ಆಮೇಲೆ ಇನ್ನೊಂದು ಹೇಳ್ಬೇಕಿತ್ತು, ಊಟದ ಬಾಕ್ಸು ಸಹ ಸ್ಟೀಲಲ್ಲಿ ತರಬೇಕು. ಇನ್ನೊಂದು ಹೇಳೋದು ಮರ್ತ್ಬಿಟ್ಟೆ, ಊಟದ ಬಾಕ್ಸು ಪ್ಲಾಸ್ಟಿಕಲ್ಲಿ ಕಟ್ಕೊಂಡ್ಬಂದರೆ ಅಲವಿಲ್ಲ. ಸ್ಟೀಲ್ ಬಾಕ್ಸು ಅಲ್ಲಿ ತರಬೇಕು. ನಾನು ಈಗ ನಿಮಗೆ ಚಾರಣೆ ಬೆಳೆಸಲು ಪ್ರತಿ ಸದಸ್ಯರಿಗೆ ರಾಷ್ಟ್ರೀಯ ಉದ್ಯಾನ ವ್ಯಾಪ್ತಿಯಲ್ಲಿ 475 ರು ಶುಲ್ಕವನ್ನು ಕಟ್ಟಿ ನೀವು ಚಾರಣವನ್ನು ಬಳಸಬೇಕಾಗುತ್ತದೆ. ಹಾಗೂ ಜೊತೆಗೆ ಮತ್ತೆ 50 ರೂಪಾಯಿ ಕಾರ್ ತಂದರೆ ಕಾರ್ ಬಾಡಿಗೆ, ಬೈಕ್ ತಂದರೆ ಬೈಕು, ಹಾಗೂ ಮತ್ತೆ ಎಕ್ಸ್ಟ್ರಾ 1,000 ಗೈಡ್ ಫೀಸ್ ಅನ್ನೋದು ಕಟ್ಟಬೇಕಾಗುತ್ತೆ. ಅದನ್ನು ಕಳಿಸಿ ನೀವು ಬಳಸಿ. ಅಷ್ಟು ಟಿಕೆಟಲ್ಲಿ ಬುಕ್ ಮಾಡ್ಕೊಳ್ಳೋದು ಅಂದರೆ ಅರಣ್ಯ ವಿಹಾರ ವೆಬ್ಸೈಟಲ್ಲಿ ಹೋಗಿ ನಿಮ್ಗೆ ಯಾವ ಟ್ರೆಕ್ ಬೇಕು, ಚಿಕ್ಕಮಂಗ್ಳೂರು ಬೇಕಾ, ದಕ್ಷಿಣ ಕನ್ನಡ ಬೇಕಾ, ನಿಮ್ಗೆ ಯಾವುದಕ್ಕೆ ಹೋಗಬೇಕು ಅದನ್ನು ಫೈಂಡ್ ಮಾಡಿ ಬುಕ್ ಮಾಡ್ಕೊಳ್ಳಿ. ಕುದುರೆಮುಖ ರಾಷ್ಟ್ರೀಯ ಉದ್ಯಾನದೊಳಗೆ 4 ಶಿಖರಗಳಿವೆ. ಕುದುರೆಮುಖ ಪೀಕ್ ಒಂದು ನೇತ್ರಾವತಿ ಒಂದು ಗಂಗಡಿ ಕಲ್ಲು ಒಂದು ಕುರಂಜಲ್ ಒಂದು 4 ಪೀಕ್ಗಳು. ಅದು ನೀವು 48 ಗಂಟೆ ಆಗಬೇಕು ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡು. ಹಾಗಿದ್ರೆ ಮಾತ್ರ ಸಾಧ್ಯ. ಪ್ರತಿ ಒಂದು ಚಾರಣಕ್ಕೂ 300 ಜನ, ಮಿನಿಮಮ್ 300 ಜನ. ಅಲ್ಲಿಂದ ಮುಂದೆ ಯಾರನ್ನು ತೆಗೆದುಕೊಳ್ಳ. ಪರ್ ಡೇ 300 ಗೈಡ್ ನಮಗೆ ತುಂಬ ಇನ್ಫಾರ್ಮೇಷನ್ ಕೊಟ್ಟರು. ಈ ಥರ ಇನ್ಫಾರ್ಮೇಷನ್ ಬೋರ್ಡೋದು ಹಾಕಲ್ಲ ಸರ್, ಬೋರ್ಡೋದು ಹಾಕಲ್ಲ, ಜನ ಬೋರ್ಡೋದು ಹಾಕಿಲ್ಲ, ನೋಡ್ಕೊಂಡು ಬರೀ ಫೋಟೋ ತಗೊಂಡು ಹೋಗ್ತಾರೆ. ಹೌದು, ಅದನ್ನೆಲ್ಲ ಹಾಕಲ್ಲ. ಈ ಥರ ಹೇಳಬೇಕು.
ಅದಕ್ಕೆ ಆಪೋಸಿಟ್ ವಿರುದ್ಧವಾಗಿ ಗಂಗಡಿಕಲ್ ಪೀಕ್ ಅಂತ ಇದೆ. ಆಪೋಸಿಟ್ ನಾವು ಹೋಗ್ತೀವಿ, ಅದು ಆಪೋಸಿಟ್. ನಾವು ಈ ಕುರಿಂಜಿಲ್ಲ ಪೀಕಿಂಗ್ ಮೇಲೆ ಹೋದ್ಮೇಲೆ ಯಾವ್ಯಾವ ಪೀಕ್ ಕಾಣುತ್ತೆ? ಗಂಗಡಿಕಲ್ ಕಾಣುತ್ತೆ, ಮತ್ತೆ ಕುದುರೆ ಮುಖ ಶಿಖರದ ಒಂದು ಮಾರ್ಗ ಕಾಣುತ್ತೆ ಸೈಡು. ಮತ್ತೆ ಆ ಕಡೆ ಕಾಪಿಗೆ ಹೋದ್ಮೇಲೆ ಫುಲ್ ದಕ್ಷಿಣ ಕನ್ನಡವನ್ನೇ ನೋಡಿ ವ್ಯೂ ಓಪನ್ ಆಗಿದೆ. ದಕ್ಷಿಣ ಕನ್ನಡವನ್ನೇ ನೋಡಿ ಕೈ ಚಾಕಿ ಕರೆ ಮಂಗಳೂರು, ಕರಾವಳಿ ನಗರ, ಕಾರ್ಕಳ, ಘಟ್ಟಗಳು, ಬೆಳತಂಗಿ, ಧರ್ಮಸ್ಥಳ ಎಲ್ಲವೂ ಕಾಣುತ್ತೆ. JCP ಮಾರ್ಕೆಲ್ಲ ಹಾಕಿದ್ದೀವಿ. ಹೌದು, ಇಲ್ಲಿ 1975ರಲ್ಲಿ ಕುದುರೆಮುಖ ಐರನ್ ಓರ್ ಕಂಪನಿ ಇಲ್ಲಿ ಸ್ಥಾಪನೆ ಆಗಿತ್ತು. ಆರೋಳ ಇದು. ಇದರಲ್ಲಿ ಇದು ಮಂಗಳೂರಿಗೆ ಐರನ್ ಓರ್ ತೆಗಿಲಿಕ್ಕೆ ಪೈಪ್ ಲೈನ್ ಅನ್ನು ಮಾಡಿದ್ವಿ. ಹೀಗೆ ಕಾಡು ಮುಖಾಂತರ 3 ಕಿಲೋಮೀಟರ್ ಮಾತ್ರ ಪಂಪ್ ಮಾಡಿದ್ರು. ಅದು ಗ್ರಾವಿಟಿಯಾಗಿ ಪೈಪ್ ಲೈನ್ ಬಂದರನ್ನು ತಲುಪಿತ್ತು. ಅದಕ್ಕೋಸ್ಕರ ರಸ್ತೆ ಹಿಂದೆ ಕುದುರೆಮುಖ ಕಂಪನಿಯವರು ನಿರ್ಮಿಸಿದ್ರು. ಅದು ಈಗ ಮುಚ್ಚಿದ ನಂತರ ಈಗ ಅರಣ್ಯ ಇಲಾಖೆ ಇದನ್ನು ಅಭಿವೃದ್ಧಿಪಡಿಸಿದ್ರು. ಕುದುರೆಮುಖ ಕಂಪನಿ ಮಾಡಿರೋದು ಹಿಂದೆ 1975-80 ದಶಕದಲ್ಲಿ ಮಾಡಿದ್ರು. ಈ ಕಂಪೋಸ್ ಅಂತ ಇದೆ, ಅಲ್ಲಿ ಹೋಗಿ ದಾರಿ ಮಾಡಿ. ನೀಟ್ ಆಫ್ ಐತೈತೆ. ಫುಲ್ಲು ಕಡೆ ಆಳ ಅಂತೆ. ಈ ಸೈಡ್ ದಕ್ಷಿಣ ಕನ್ನಡ, ಕಾರ್ಕಳ, ಉಡುಪಿ ಎಲ್ಲ ಕಾಣತ್ತಂತೆ. ಅಷ್ಟು ಹೈಟ್ ಇದೆ. ಫೈನಲಿ ಮೇಲೆ ಬಂದಿದ್ದೀವಿ. ನಮ್ಮ ಗೈಡ್ ಯಾವ್ದೋ ವ್ಯೂ ಪಾಯಿಂಟ್ ತೋರ್ಸಕ್ಕೆ ಕರ್ಕೊಂಡು ಹೋಗ್ತವ್ರೆ. ನೋಡಿ ಸರ್, ಇದನ್ನು ಗ್ಯಾಸ್ ಲ್ಯಾಂಡ್, ಇದು 2 ಕಿಲೋಮೀಟರ್ ನಡಿಬೇಕು. ಹುಲ್ಲುಗಾವಲಲ್ಲೇ ಇಳಿಜಾರು ಆಗುವ ಪ್ರದೇಶ ಇರ್ತದೆ. ಇದು ಓಪನ್ ಆಗಿದ್ರೆ ಫುಲ್ ಇವು ಕಾಣ್ತಿತ್ತು. ಈ ಕಡೆ ಸೌತ್ ಎಲ್ಲ ಕಾಣ್ತಿತ್ತು. ಮಂಗಳೂರು, ಉಡುಪಿ, ಕಾರ್ಕಳ, ಧರ್ಮಸ್ಥಳ. ಇದು ಫುಲ್ ಡೌನ್. ಅದು ಹುಲ್ಲುಗಾವಲಿಂದ ಕೂಡಿರುತ್ತದೆ. ಲಾಸ್ಟ್ 2 ಕಿಲೋಮೀಟರ್ ಇದೆ ನೋಡಿ. ಕೊನೆ 2 ಕಿಲೋಮೀಟರ್ ಬರ್ತಾ ಇದೀವಿ. ಅರ್ಧ ಗಂಟೆ ಆಯ್ತು, 1 ಅವರ್ ಆಗುತ್ತಾ? ಅರ್ಧ ಗಂಟೆ ಇಲ್ಲ. 300 ಜನ ಬಂದಿರಲ್ಲ, ವಾಪಸ್ ಇದ್ರೆ ಹೋಗಿರೋ ನೋಡ್ಕೊಂಡು ವಾಪಸ್ ಯಾರು ಹೋಗೋಣ. ಈಗ ಹೋಗೋ ಒಂದು ದಾರಿ, ಬರೋ ಒಂದು ದಾರಿ, ಕಾಡು ದಾರಿ ಹಿಡಿದಿದ್ದಾರೆ. ಇವಾಗ ಇಳಿದು ಹೋಗ್ತಿರೋದು ಅವರು. ಇಲ್ಲಿ ಅಂದ್ರೆ ಸ್ವಲ್ಪ ಜನ ವಾಪಸ್ ಬ್ಯಾಕ್ ಹೋಗ್ತಿದಾರಲ್ಲ. ಕಾಡನ್ನು ಇಲ್ಲ ಇಲ್ಲ, ಬೇರೆ ದಾರಿ ಇಳಿಬೇಕಾರೆ. 2 ಕಿಲೋಮೀಟರ್ ಯಾವಾಗ. ಓ, ಒಳ್ಳೆ ಕೆಲಸ. ಬೇಗನೆ ಹೋದಂಗಾಗುತ್ತೆ. ಮಳೆ, ಐಸ್ ಕ್ರೀಮ್ ಬಾಕ್ಸು. ಹೂ ಬಿಟ್ಟು ಗಿಡ ಸುಟ್ಟೋಗಿದೆ. ಅದೇ ಜಾಗದಲ್ಲಿ ಅದೇ ಬೇರಲ್ಲಿ. 12 ವರ್ಷ ಹೂ ಆಗುತ್ತೆ. ಸ್ಕೂಲು ಕಾಲೇಜಲ್ಲೆಲ್ಲ ತೋರಿಸ್ತಿದ್ರು ಪರ್ಪಲ್ ಕಲರ್ ಹೂವು. ಮುಳ್ಳಂಗಿರಿ, ಬಾಬಾ ಬುಡಂಗಿರಿ ಇಲ್ಲ 12 ವರ್ಷಕ್ಕೊಂದ್ಸಲ ಫ್ಲವರಿಂಗ್ ಆಗುತ್ತೆ ಅಂತ. ಅದು ಕುರಿಂಜಿಲಲ್ಲೂ ಆಗುತ್ತೆ. ಅದಕ್ಕೆ ಇದನ್ನ ಕುರಿಂಜಿಲ್ ಅಂತ ಹೆಸರಿಟ್ಟಿರೋದು. ತಂಡದ ಅಭ್ಯರ್ಥಿಗಳು 30% ಚಾರ್ಜ್ನೊಂದಿಗೆ ಬೆಟ್ಟ ಹತ್ತೋದು ಮುಂದಾಗಿದ್ದಾರೆ. ಈಗ ಏನು ಕಾಣ್ತಾನೆ ಇಲ್ಲ ಗುರು. ಇಲ್ಲಿ ಫುಲ್ ಬಿದ್ರೆ ಟೂರೇ, ಏನು ಕಾಣ್ತಿಲ್ಲ ಅಲ್ಲಿ. ಬಂದ್ಬಿಟ್ರಿ ಕುರಿಂಜಿಲ್ಲ ಶಿಖರಕ್ಕೆ ನಾವು ಬಂದಿದ್ದೀವಿ. ಇನ್ನ ಮೇಲ ಅಯ್ಯೋ, ಇನ್ನ ಇಲ್ಲೇ ಬರ್ಬೇಕಪ್ಪ. ಗಾಡಿ ಸರ್ವಿಸ್ ಮಾಡ್ತಿದ್ದೀವಿ, ಬಾಡಿ ಸರ್ವಿಸ್ ಆಗಿಲ್ಲ. ಸಂಜೆ ಹೋಗಿ ಗಾಡಿನ ಶೆಟ್ಟಿಗೆ ಬಿಡಬೇಕು. ದಾರಿ ತಪ್ಪುತ್ತಿದ್ದ ನಮಗೆ ನಮ್ಮ ಗೈಡ್ ಸರಿಯಾದ ಮಾರ್ಗವನ್ನು ತೋರಿಸಿದ್ದಾರೆ. ಇದಕ್ಕೆ ಹೇಳೋದು ಗೈಡ್ ಬೇಕು ಅಂತ. ಎಲ್ಲೆಲ್ಲ ಹೋಗಿ ಏನೇನಾದ್ರೆ ನಾವು ಫೈನಲಿ ಹತ್ತುತ್ತಾ ಇದ್ದೀವಿ ಕುರಿಂಜಿಲ್ನ ಕೊನೆ ತುದಿಗೆ, ಶಿಖರದ ತುದಿಗೆ. ನಾವು ನಮ್ಮ ತಂಡವು ಯಶಸ್ವಿಯಾಗಿ ಮುನ್ನುಗ್ಗಿ ಕಾರ್ಯಾಚರಣೆಯನ್ನು ಮುಗಿಸುವುದರಲ್ಲಿ ತವಕದಿಂದ ಮುಂದುಗಾಲಾಗುತ್ತಿದ್ದೇವೆ. ಕ್ಯಾಪ್ಟನ್ ನೇತೃತ್ವದ ತುಂಬ ಚೆನ್ನಾಗಿಲ್ಲ ಇಲ್ಲಿ. ಯಾಕೆಂದರೆ ನಮ್ಮ ಕ್ಯಾಪ್ಟನ್ ಅವರು ಹೋಮ್ ಚಲೆ ಪಂಚರಾಗಿ ಮಾಡ್ಕೊಂಡ್ಬಿಟ್ಟವ್ರೆ. ಅಯ್ಯೋ ಅಯ್ಯೋ ಅಯ್ಯೋ. ಮತ್ತೆ ಹಂಗೆ ಬರ್ತಾ ಇದೆ ನಮಗೆ. ಇದಿರ್ಲಿ, ಈ ಕಾಲ್ ನೋಡ್ಬೇಕು ನೀವು. ಕೆಳಗಡೆ ಅಲ್ಲಿ ಇಲ್ಲಿ ಇಲ್ಲಿ ನೋಡ ನೀಚ ಕಾಡಲ್ಲ ಕೂತಿದೆ. ಕಾಡು ಮಳೆಯೇನು ಆ ಸಾಂಗ್ ಸಾಂಗಿ ಮೋಟಿವೇಶನ್ ಹೋಗ್ಬಿಟ್ಟಾರೆ. ಇಲ್ಲಿ ಸಿಕ್ಕುತ್ತೆ ಆರಾಮ ಗೊತ್ತಾ. ಭಾಳ ಜಾಗ ಇದೆ ಸರ್ ಅದು. ನಿಮ್ಮ ಅದೃಷ್ಟಕ್ಕೆ ಮೇಲ್ಗಡೆ ಓಪನ್ ಆಗ್ಬೋದು ನೋಡಿ. ಅಲ್ಲಿ ಕಾಣ್ತೀವಿ.
ನೋಡಿ ಆ ಕಡೆ ಸೈಡ್ ಅಲ್ಲಿ. ಅಯ್ಯೋ ಇರ್ಲಿ ಇರ್ಲಿ ಪರವಾಗಿಲ್ಲ, ನಾನೇನು ಕಟ್ ಮಾಡಿ ಬಿಸಾಕಲ್ಲ. ನೋಡ್ರಪ್ಪ ಇವಳು ಯಾವಾಗ ಯಾವ ವಿಡಿಯೋದಲ್ಲಿ ಬರ್ತಾಳೆ 10 ಸೆಕೆಂಡ್ಸ್ ಮುಂದೆ ಓಡಿಸ್ಬಿಡಿ, ನೋಡ್ಬೇಡಿ ಅವ್ರು ಹೇಳ್ತಿದ್ದಾರೆ. ಕಂಟೆಂಟ್ ಮಿಸ್ ಆಗುತ್ತೆ ಅಷ್ಟೇ. ಗೈಸ್, ಈ ವರ್ಷದ ಮಾನ್ಸೂನ್ ಟ್ರಿಕ್ ಕೊರಂಜಲ್ ಮುಗಿಸಿದ್ದೀನಿ. ನೆಕ್ಸ್ಟ್ ಇಯರ್ ಯಾವುದು ಅಂತ ಗೊತ್ತಿಲ್ಲ, ಈ ಬೆಟಾಲಿಯನ್ನೇ ಬರುತ್ತೆ ಅಂತಲೂ ಗೊತ್ತಿಲ್ಲ. ಗೈಸ್, ಕೊನೆಯದಾಗಿ ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಏನೇ ತಪ್ಪಿದ್ರು ಕಮೆಂಟಲ್ಲಿ ಹೇಳಿ, ನಾನು ರಿಪ್ಲೈ ಮಾಡ್ತೀನಿ. ಟ್ರೆಕ್ಕಿಂಗ್ ಟಿಕೆಟ್ಸ್ ಯಾವ ಥರ ಬುಕ್ ಮಾಡೋದು ಅಂತ ಯೂಟ್ಯೂಬ್ ಶಾರ್ಟ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಶುಭಂ ಗೈಸ್.